ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ, ಇವತ್ತು ಡ್ರೆಸ್ ಮೇಲೆ ಟಾಪು ಪ್ಯಾಂಟು ಇರುತ್ತಲ್ವ, ಪ್ಯಾಂಟ್ ಕಟ್ಟಿಂಗ್ ಮಾಡ್ತಾಯಿದ್ದೀನಿ. ಯಾವ ಥರ ಕಟ್ಟಿಂಗ್ ಮಾಡೋದು ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ. ನೋಡಿ, 4 ಫೋಲ್ಡನ್ನು ಮಾಡ್ಕೊಂಡಿದ್ದೀನಿ. 2 ಫೋಲ್ಡು 4 ಫೋಲ್ಡನ್ನು ಮಾಡಿಬಿಟ್ಟು ಈ ಥರ ನೋಡಿ, ಬಟ್ಟೆನ ಓಪನ್ ಆಗಿ ಒಂದು ಸೈಡ್ ಇದೆ ನೋಡಿ, ಓಪನ್ ಆಗಿ ಒಂದು ಸೈಡ್ ಇದೆ. ಈ ಥರ ಒಂದು ಸೈಡಲ್ಲಿ ಇಟ್ಕೊಂಡು ಈ ಥರ 4 ಪೀಸನ್ನು ಸ್ಟ್ರೇಟಾಗಿ ಫೋಲ್ಡನ್ನು ಮಾಡಿಬಿಟ್ಟು ಈ ಥರ ಸ್ಟ್ರೇಟಾಗಿ ಹಾಕೋಬೇಕು. ಸಿಂಪಲ್ಲಾಗಿ ಪ್ಯಾಂಟ್ ಕಟ್ಟಿಂಗ್ ಮಾಡ್ಕೋಬೋದು. ನಾನು ಪ್ಯಾಂಟು ಇವತ್ತು ಕಟ್ ಮಾಡ್ತಾಯಿದ್ದೀನಿ. ಸ್ಟಿಚ್ಚಿಂಗು ನಾಳೆನ ಮಾಡ್ಕೊತೀನಿ. ನೋಡಿ, ಇವಾಗ ಪ್ಯಾಂಟ್ ಕಟ್ಟಿಂಗ್ ಮಾಡ್ತಾಯಿದ್ದೀನಲ್ವ, ಇದಕ್ಕೆ ನಾನು ವೈಟ್ ಪ್ಯಾಂಟ್ ಪೀಸ್ ಇದೆ ಅಲ್ವಾ, ಹಾಗಾಗಿಬಿಟ್ಟು ಚಾಪೀಸು ವೈಟ್ ಇದೆ ಫ್ರೆಂಡ್. ಹಾಗಾಗಿಬಿಟ್ಟು ಸ್ವಲ್ಪ ಜಾಸ್ತಿ ವೈಟ್ ಇರೋದ್ರಿಂದ ಮಾರ್ಕನ್ನು ಮಾಡಿರೋವಂಥದ್ದು ಕಾಣಿಸಲ್ಲ, ಆದರೂ ತೋರಿಸ್ತಾ ಇದ್ದೀನಿ. ನಾನು ಪೆನ್ಸಿಲು ಬೇರೆ ಕಲರ್ ಪೆನ್ಸಿಲ್ ಇತ್ತು, ಎಲ್ಲೋ ಇದೆ ಸಿಗ್ತಾಯಿಲ್ಲ. ಇವಾಗ ನೋಡಿ, ನಾನು ಉದ್ದ ಎಷ್ಟು ಬೇಕಂತ ನೋಡ್ತಾ ಇದ್ದೀನಿ. ನಾನು ಉದ್ದ ನನಗೆ 33 ಬೇಕು. 33ನ ತಗೊತಾ ಇದ್ದೀನಿ ನಾನು. ಉದ್ದ ಅಳತೆನ ಮಾಡ್ಕೊತಾ ಇದ್ದೀನಿ. ನೋಡಿ, ಒಂದು ಸೈಡಲ್ಲಿ ಆದರೂ ಒಂಚೂರು ಕಾಣ್ತಾ ಇಲ್ಲ ಕ್ಯಾಮ್ರಾ. 33 ತಗೊಂಡಿದ್ದೀನಿ ನಾನು ಉದ್ದ. ಮತ್ತು ಮೇಲೆ ಕೆಳಗಿಂದ ಕರೆಕ್ಟಾಗಿ ತಗೊಂಡಿದ್ದೀನಿ. ಮೇಲೆ ಮಾರ್ಕನ್ನು ಮಾಡ್ಕೊತಾ ಇದ್ದೀನಿ. ನೋಡಿ, ಮೇಲ್ಗಡೆ ಒಂದು 6 ಇಂಚು ಎಕ್ಸ್ಟ್ರಾ ಇದೆ ಬಟ್ಟೆ. ನಾನು ಆ ಬಟ್ಟೆಗೆ ಒಂದು ಮಾರ್ಕನ್ನು ನೋಡಿ ಈ ಥರ ಮಾರ್ಕ್ ಮಾಡ್ಕೊತೀನಿ. ಮಾರ್ಕ್ ಮಾಡಿಬಿಟ್ಟು ಅದು ಸ್ಟ್ರೇಟಾಗಿ ನಾನು ಆಮೇಲೆ ತೆಗೆದುಬಿಡ್ತೀನಿ ಅದನ್ನ. ಇವಾಗ ನೋಡಿ, ಇದು ಫುಲ್ಲು ಮಾರ್ಕ್ ಮಾಡಾದಮೇಲೆ ಇವಾಗ ಕ್ರಾಸ್ ಕಟ್ಟಿಂಗ್ ಮಾಡಬೇಕಲ್ವ ಪ್ಯಾಂಟಿಗೆ, ಅದು ಯಾವ ಥರ ಕಟ್ಟಿಂಗ್ ಅಂತ ತೋರಿಸ್ತೀನಿ. ಇವಾಗ ಸೀದಾ ಮಾರ್ಕ್ ಮಾಡಿದ್ನಲ್ಲ, ಅದು ಸ್ಟ್ರೇಟಾಗಿ ಒಂದು ಮಾರ್ಕನ್ನು ಮಾಡ್ಕೊತಾ ಇದ್ದೀನಿ. ಅಂದರೆ ಇಲ್ಲಿ ಎಷ್ಟಿದೆ 6 ಇಂಚಿದೆ, ಅಲ್ಲಿನೂ ಒಂದು 6 ಇಂಚು ನೋಡಿಕೊಂಡು ಸ್ಟ್ರೇಟಾಗಿ ಒಂದು ಮಾರ್ಕನ್ನು ಮಾಡ್ಕೋಬೇಕು. ಹಾಗಾಗಿಬಿಟ್ಟು ತುಂಬ ಚೆನ್ನಾಗಿರುತ್ತೆ ಸಿಂಪಲ್ಲಾಗಿ ಪ್ಯಾಂಟ್ ಕಟ್ಟಿಂಗಿದ್ದು. ಇವಾಗ ಒಂದು 6 ಇಂಚು ನಾವು ಕಟ್ ಮಾಡ್ಕೊತೇವಲ್ಲ, ಮೇಲ್ಗಡೆ ಬಿಡ್ತೀನಿ, ಸ್ಟ್ರೇಟಾಗಿ ಕಟ್ ಮಾಡ್ತೀನಿ. ಇವಾಗ ನೋಡಿ, ನಾನಿಲ್ಲಿ 8 ಇಂಚನ್ನು ತಗೊತಾ ಇದ್ದೀನಿ. ಉದ್ದ ನಮಗೆ 33 ಇಂಚಿದೆ. 8 ಇಂಚನ್ನು ಮಾರ್ಕನ್ನು ಮಾಡ್ಕೊಂಡಿದ್ದೀನಿ. 8 ಇಂಚು ಮಾರ್ಕ್ ಮಾಡಾದಮೇಲೆ ನಾನಿಲ್ಲಿ ನೋಡಿ ಕ್ರಾಸಲ್ಲಿ ಕಟ್ಟಿಂಗ್ ಮಾಡ್ಕೋಬೇಕಲ್ವ, ಕ್ರಾಸ್ ಕಟ್ಟಿಂಗ್ ಬರೋಗೋಸ್ಕರ ನಾನು ಅಲ್ಲಿನೂ 10 ಇಂಚನ್ನು ತಗೊಂಡಿದ್ದೀನಿ. ನಾನಲ್ಲಿ 9ರಿಂದ 10 ಇಂಚು ತಗೋಬೋದು. ನಾನು ಲೂಸಾಗಿ ಇರಲಿ ಅಂತ 10 ಇಂಚನ್ನು ಮಾರ್ಕನ್ನು ಮಾಡ್ಕೊಂಡಿದ್ದೀನಿ. ಇಲ್ಲಿಂದ ಅಲ್ಲಿವರೆಗೂ ಸ್ಟ್ರೇಟಾಗಿ ಕ್ರಾಸ್ ಕಟ್ಟಿಂಗ್ ಹೋಗಬೇಕು. ಇವಾಗ ಚಾಪೀಸಿಂದ ನಾನು ಮಾರ್ಕ್ ಮಾಡ್ತಾ ಇದ್ದೀನಲ್ವ, ಅದು ಸ್ಟ್ರೇಟಾಗಿ ಕಟ್ಟಿಂಗ್ನ ಮಾಡ್ಕೋಬೇಕು. ಇವಾಗ ಸ್ಟ್ರೇಟ್ ನೋಡಿ, ಒಂದು ಗೆರೆನ ಹಾಕ್ಕೊತಾ ಇದ್ದೀನಿ. ವೈಟ್ ಪೆನ್ಸಿಲ್ ಇರೋದ್ರಿಂದ ಫ್ರೆಂಡ್ ಕಾಣ್ತಾ ಇಲ್ಲ ಗೆರೆ ಮಾರ್ಕ್ ಮಾಡ್ತಾ ಇರೋದು. ಇವಾಗ ನೋಡಿ, ಕರೆಕ್ಟಾಗಿ ಇವಾಗ ಸ್ಟ್ರೇಟಾಗಿ ಮಾರ್ಕನ್ನು ಮಾಡ್ಕೊಂಡಿದ್ದೀನಲ್ವ, ಈ ಫುಲ್ ಕಾಲು ಕಡೆಯಿಂದ ಫುಲ್ ಮೇಲೆವರೆಗೂ ಇವಾಗ ನೋಡಿ ಈ ಥರ ನಾನು ಕಟ್ಟಿಂಗ್ ಮಾಡೋದು ತೋರಿಸ್ತೀನಿ. ಇವಾಗ ನೋಡಿ, 8 ಇಂಚಿಂದ ನಾನು ಕಟ್ ಮಾಡಿದ್ನಲ್ಲ, ಸ್ಟ್ರೇಟಾಗಿ ಕ್ರಾಸು ನೋಡಿ ಈ ಥರ ನಾನು ಮಾರ್ಕನ್ನು ಮಾಡಿದ್ದೀನಿ ಚಾಪೀಸಿಂದ. ಆ ಮಾರ್ಕ್ ಮೇಲೆ ಕರೆಕ್ಟಾಗಿ ಕಟ್ನ ಮಾಡ್ತಾ ಇರೋದು ನೋಡಿ. ಇದೇ ಥರ ಕ್ರಾಸಾಗಿ ಕಟ್ಟಿಂಗ್ ಬರುತ್ತೆ ಪ್ಯಾಂಟು. ನೋಡಿ, ಇದು 2 ಮೀಟ್ರ್ ಇದೆ ಫ್ರೆಂಡ್, ಜಾಸ್ತಿ ಇಲ್ಲ, ಬಟ್ಟೆ ಕಡಿಮೆ ಇದೆ. ನೋಡಿ, ಇವಾಗ 2 ಸೈಡಲ್ಲಿ ಕಟ್ ಮಾಡೋದ್ನಲ್ಲ, ಇದು ಮೇಲ್ಗಡೆ ಸ್ವಲ್ಪ ಜಾಸ್ತಿ ಇತ್ತು ಬಟ್ಟೆ. ನಾನು ಮೇಲ್ಗಡೆ ಜಾಸ್ತಿ ಬಟ್ಟೆ ಬಿಟ್ಟು 33 ಇಂಚನ್ನು ತಗೊಂಡಿದ್ದೆ. ನಾನು ಮೇಲ್ಗಡೆ ಇರುವಂಥ ಪ್ಯಾಂಟು ಪೀಸ್ಗೆ ಎಷ್ಟು ಬೇಕಷ್ಟೇ ಕಟ್ ಮಾಡ್ಕೊಂಡಿದ್ದೀನಿ. ಮೇಲ್ಗಡೆ ಇರುವಂಥ 6 ಇಂಚು ಬಟ್ಟೆನ ತೆಗೆದುಬಿಟ್ಟಿದ್ದೀನಿ. ಇವಾಗ 6 ಇಂಚ ಬಟ್ಟೆನ ತೆಗ್ದಿದ್ದೀನಲ್ವ, ನಾನು ಇವಾಗ ಪ್ಯಾಂಟು ಕಟ್ಟಿಂಗ್ ರೆಡಿಯಾಗಿದೆ. ಇವಾಗ ಬೆಲ್ಟ್ ಪಟ್ಟಿ ಕಟ್ಟಿಂಗ್ ಮಾಡಬೇಕು. ಬೆಲ್ಟ್ ಪಟ್ಟಿಂಗು ಯಾವ ಥರ ಕಟ್ಟಿಂಗ್ ಮಾಡೋದು, ಯಾವ ಥರ ಆಗುತ್ತೆ ನಮಗೆ ಬಟ್ಟೆ, ಯಾವ ಥರ ಅಡ್ಜಸ್ಟ್ ಇರುವಂತ ಫಸ್ಟು ನೋಡ್ಕೋಬೇಕು ಫ್ರೆಂಡ್. ನೋಡಿಕೊಂಡು ಯಾವ ಥರ ಮಾಡಿದರೆ ಕಟ್ಟಿಂಗು ಬೆಲ್ಟಿಗೆ ಕೂತ್ಕೊಳ್ಳುತ್ತೆ. ಇವಾಗ ಆ್ಯಕ್ಚುಲಿ ಈ ಥರ ಕ್ರಾಸಾಗಿನೂ ಕಟ್ಟಿಂಗ್ ಮಾಡ್ಬೋದು. ನಾನು ನೋಡ್ತಾ ಇದ್ದೀನಿ ಈ ಥರ ಕ್ರಾಸಾಗಿ ಕಟ್ಟಿಂಗ್ ಮಾಡ್ಬೋದಾ ಅಂತ. ನೋಡಿ, ಸ್ಟ್ರೇಟಾಗಿ ನೋಡ್ತಾ ಇದ್ದೀನಿ, ಈ ಥರ ಕ್ರಾಸು ಬೆಲ್ಟ್ ಪಟ್ಟಿ ಬರುತ್ತೆ. ಹಾಗಾಗಿಬಿಟ್ಟು ನೋಡ್ತಾ ಇದ್ದೀನಿ. ನಾನು ಇನ್ನೂ ಕಟ್ಟಿಂಗ್ ಮಾಡಿಲ್ಲ. ಕ್ರಾಸಾಗಿ ಮಾಡ್ಕೋಬೋದು, ಮತ್ತು ಇಲ್ಲ ಸ್ಟ್ರೇಟಾಗಿ ಕಟ್ಟಿಂಗು ಮಾಡ್ಕೋಬೋದು. ನಾನು ಮಾರ್ಕನ್ನು ಮಾಡಿಬಿಟ್ಟು ನೋಡ್ತಾ ಇದ್ದೀನಿ ಫ್ರೆಂಡ್. ನಾನು ಕ್ರಾಸಾಗಿ ಕಟ್ಟಿಂಗ್ನ ಮಾಡಲ್ಲ, ಸ್ಟ್ರೇಟಾಗಿ ಕಟ್ಟಿಂಗ್ ಮಾಡ್ತೀನಿ. ಯಾಕೆಂದರೆ ನೋಡಿ, ಈ ಥರ ಕ್ರಾಸಾಗಿನೂ ಕಟ್ಟಿಂಗ್ ಮಾಡಿಕೊಂಡು ಸ್ಟಿಚ್ನ ಜಾಯಿಂಟ್ ಮಾಡಬೇಕು 2 ಪೀಸನ್ನು.
ಈ ಕಡೆ 2 ಪೀಸು ಈ ಕಡೆ 2 ಪೀಸು ಜಾಯಿಂಟ್ನ ಮಾಡಿಬಿಟ್ಟು ಆಮೇಲೆ ಸ್ಟಿಚ್ಚನ್ನು ಮಾಡ್ಕೋಬೇಕು. ನಾನಿಲ್ಲಿ ಈ ಥರ ಕಟ್ ಮಾಡಲ್ಲ ಸ್ನೇಹಿತರೆ, ಯಾಕೆಂದರೆ ಕ್ರಾಸ್ ಪೀಸ್ ಕಟ್ ಮಾಡಿದರೆ ಸ್ವಲ್ಪ ಬಟ್ಟೆ ಕಡಿಮೆ ಅನಿಸುತ್ತೆ. ಹಾಗಾಗಿಬಿಟ್ಟು ನಾನೇನು ಮಾಡ್ತಾಯಿದ್ದೀನಿ, ಕ್ರಾಸ್ ಪಟ್ಟಿ ಈ ಥರ ಬೆಲ್ಟ್ ಪಟ್ಟಿನ ಕ್ರಾಸಾಗಿ ಇಟ್ಬಿಟ್ಟು ಕಟ್ ಮಾಡೋದು ಬೇಡ ಅಂತ ನೋಡ್ತಾಯಿದ್ದೀನಿ. ನೋಡಿ, ಎಳೆದ್ಬಿಟ್ಟು ಈ ಥರ ನೋಡಿಬಿಟ್ಟು ಕಟ್ಟಿಂಗು ಮಾಡ್ಕೋಬೋದು, ಹೀಗೂ ಮಾಡ್ಕೋಬೋದು, ಮತ್ತು ಸ್ಟ್ರೇಟ್ ಕಟ್ಟಿಂಗು ಮಾಡ್ಕೋಬೋದು. ನಾನು ಕ್ರಾಸ್ ಕಟ್ಟಿಂಗ್ನ ಮಾಡ್ತಾಯಿಲ್ಲ, ತೋರಿಸ್ತೀನಿ ಇವಾಗ ನಿಮಗೆ. ಕ್ರಾಸ್ ಕಟ್ಟಿಂಗ್ ಬೇಡ, ಸ್ಟ್ರೇಟ್ ಕಟ್ಟಿಂಗ್ ಯಾವ ಥರ ಮಾಡೋದು ಅಂದ್ಬಿಟ್ಟು ನಾನು ಇವಾಗ ತೋರಿಸ್ತೀನಿ ನೋಡಿ. ಸ್ಟ್ರೇಟ್ ಕಟ್ಟಿಂಗ್ ಅಂದರೆ 2 ಪೀಸನ್ನು ತೊಗೊಂಡಿದ್ದೀನಿ ನಾನು. 2 ಪೀಸ್ ಓಪನ್ ಆಗಿತ್ತಲ್ವ, 2 ಪೀಸು ಮತ್ತು ಇನ್ನೊಂದು 2 ಪೀಸು, 4 ಪೀಸನ್ನು ಫೋಲ್ಡಿಂಗ್ ಮಾಡಿಕೊಂಡು ಈ ಥರ ತೊಗೊಂಡಿದ್ದೀನಿ. ನಾನು ಇದರಲ್ಲೇ ಬೆಲ್ಟ್ ಪಟ್ಟಿ ಎಷ್ಟಿದೆ ನಮ್ಮದು ಸೈಜು ಅಂತ ನೋಡ್ಕೋಬೇಕು. ನಂದು ಬೆಲ್ಟ್ ಪಟ್ಟಿ ನಾನು 25 ಇಕ್ಕಿದ್ದೀನಿ. 25 ಇದೆ ಅಲ್ವಾ, ಮಾರ್ಕನ್ನು ಮಾಡ್ಕೋಬೇಕು 25 ಎಲ್ಲಿ ಬರುತ್ತೆ ಅಂತ. ನೋಡಿ, ಇಲ್ಲಿ ವೈಟ್ ಚಾಪೀಸ್ ಅಲ್ವಾ, ಮಾರ್ಕ್ ಕಾಣಲ್ಲ ಸ್ನೇಹಿತರೆ, ಬೈಕೋಬೇಡಿ. ನೋಡಿ 25 ಇದೆ ಅಲ್ವಾ, 25 ಕರೆಕ್ಟಾಗಿ ಡಬಲ್ನ ತಗೊಂಡು ಈ ಥರ ಮಾಡಿಕೊಂಡು ಇವಾಗ ನೋಡಿ, ನಾನು ಉದ್ದ 1 ಇಂಚು ಫೋಲ್ಡ್ಗೆ ಬೆಲ್ಟ್ ಪಟ್ಟಿ, ಮತ್ತು ನೆಕ್ಸ್ಟ್ 8 ಇಂಚು ನೋಡಿ ಬೆಲ್ಟ್ ಪಟ್ಟಿಗೆ 1 ಇಂಚು ಫೋಲ್ಡಿಂಗ್ಗೆ ಇಟ್ಬಿಟ್ಟು 8 ಇಂಚನ್ನು ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಯಾಕೆಂದರೆ 1 ಇಂಚ್ ಫೋಲ್ಡಿಂಗ್ ಬೇಕು. ನಾವು ಬೇಕಂದರೆ ಲಾಡಿ ಮಾಡ್ತೇವಲ್ಲ, ಲಾಡಿ ಹಾಕೋಕ್ಕೆ, ಇಲ್ಲ ಬೇಕಂದರೆ ಇಲಾಸ್ಟಿಕ್ನ ಹಾಕೋಬೋದು. ನೋಡಿ, ಈ ಥರ ಸ್ಟ್ರೇಟಾಗಿ 8 ಇಂಚನ್ನು ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ. ಇವಾಗ ಕಟ್ ಮಾಡಿದ್ದೀನಲ್ವಾ, 4 ಭಾಗ ಇದೆ ಇದರಲ್ಲಿ, ಅಂದರೆ 2 ಹಿಂದೆ ಮತ್ತು ಮುಂದೆ ಭಾಗ, ಫ್ರಂಟು ಬ್ಯಾಕಲ್ಲಿ. ನೋಡಿ, ಜಾಯಿಂಟ್ ಇದೆ, ನಾನು ಜಾಯಿಂಟ್ ಇರುವಂಥ ಪೀಸನ್ನು ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ಜಾಯಿಂಟ್ ಕಟ್ ಮಾಡಿದರೆ 2 ಪೀಸ್ ಆಗುತ್ತಲ್ವ, ಹಾಗಾಗಿಬಿಟ್ಟು ನಾನು 25 ಸೈಜ್ನ ತೊಗೊಂಡಿದ್ನಲ್ವ. ಇವಾಗ ಇದನ್ನ ಜಾಯಿಂಟ್ ಮಾಡ್ಕೋಬೇಕು ನಾವು, ಆಮೇಲೆ ಸ್ಟಿಚಿಂಗ್ ಮಾಡ್ತೇವಲ್ವ ಆ ಟೈಮಲ್ಲಿ ಜಾಯಿಂಟನ್ನು ಮಾಡ್ಕೋಬೇಕು. ಇದು 2 ಪೀಸ್ ಇದೆ, ಮತ್ತು ಇನ್ನೂ 2 ಪೀಸು ಫುಲ್ಲು ಜಾಯಿಂಟ್ ಮಾಡಿಕೊಂಡು, ನಮಗೆ ಇಲಾಸ್ಟಿಕ್ ಬೇಕಂದರೆ ಇಲಾಸ್ಟಿಕ್ ಹಾಕೋಬೋದು, ಇಲ್ಲ ಲಾಡಿ ಬೇಕಂದರೆ ಲಾಡಿನ ಹಾಕೋಬೋದು ಸ್ಟಿಚ್ ಮಾಡುವಾಗ. ನೋಡಿ, ಈ ಥರ ಜಾಯಿಂಟ್ನ ಮಾಡ್ಕೋಬೇಕು. 2 ಪೀಸು 4 ಪೀಸ್ ಇದೆ ಅಲ್ವಾ, ಜಾಯಿಂಟ್ ಮಾಡಬೇಕು. ಇದೇ ಥರ ನೋಡಿ, ಇದು ಪ್ಯಾಂಟ್ ಆಯ್ತಲ್ವ, ಅದು ಬೆಲ್ಟ್ ಪಟ್ಟಿ ಆಯಿತು. ಸಿಂಪಲ್ ಕಟ್ಟಿಂಗ್, ಈಸಿಯಾಗಿ ಕಟ್ಟಿಂಗ್ ಫ್ರೆಂಡ್, ಸಿಂಪಲಾಗಿ ಪ್ಯಾಂಟ್ ಕಟ್ಟಿಂಗ್ ಮಾಡೋದು, ಪ್ಯಾಂಟು ಹೊಲಿಯೋದು, ಸ್ಟಿಚ್ಚಿಂಗು ತುಂಬ ಈಸಿಯಾಗಿದೆ, ಚೆನ್ನಾಗಿದೆ. ನೋಡಿ, ಈ ಥರ ಕಟ್ಟಿಂಗ್ ಮಾಡಿದ್ದೀನಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ. ಕಟ್ಟಿಂಗು ಹೇಗೆ ಮಾಡಿದ್ದೀನಂತ ನೋಡಿ ಸ್ನೇಹಿತರೆ. ಇವಾಗ ತುಂಬ ಈಸಿ ಇರುತ್ತೆ. ನಾನು ಬೆಲ್ಟ್ ಪಟ್ಟಿಗೆ ಇಲಾಸ್ಟಿಕ್ನ ಹಾಕ್ಕೊತೀನಿ. ನೋಡಿ, ನಾನು ಕಟ್ಟಿಂಗ್ ಮಾಡಿರೋಂಥ ಪ್ಯಾಂಟ್ ಹೇಗಿದೆ ಅಂತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ